ಆನೇಕಲ್ ಕ್ಷೇತ್ರದಲ್ಲಿರ್ತಕ್ಕಂತಹ ಶ್ರೀ ಗಂಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಮಾವಾಸ್ಯೆಯ ದಿನ ವಿಶೇಷವಾಗಿ ನಡೆದಂತಹ ನಾರಾಯಣಿ ಪ್ರತ್ಯಂಗಿರ ಹೋಮವು ಸಂಪನ್ನಗೊಂಡಿದೆ. ಗುರು ಗಣಪತಿ ಪೂಜೆಯಿಂದ ಪ್ರಾರಂಭಗೊಂಡು ಆ ಮಹಾದೇವಿಗೆ ವಿಶೇಷವಾದ ಅಲಂಕಾರ ಸೇವೆಯನ್ನು ಮಾಡಿ ಕಲಶಾರ್ಚನೆ ಮಂಡಲಾರ್ಚನೆಗಳನ್ನೆಲ್ಲ ಯಾವ ಶಾಸ್ತ್ರವಿಧಿಯಾಗಿ ಹೇಳಿದ್ದಾರೋ ಆ ಶಾಸ್ತ್ರಪೂರ್ವಕವಾಗಿ ಮಾಡಿ ಮಹಾಪ್ರತ್ಯಂಗಿರ ನಾರಾಯಣಿ ಪ್ರತ್ಯಂಗಿರ ಹೋಮವನ್ನು ಸಂಪನ್ನಗೊಂಡು ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಕೃತಾರ್ಥರಾಗಿ ಅನೇಕ ಜನ ಹಲವಾರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಅವರ ಮನೋರಥವನ್ನು ಸಂಪೂರ್ಣಗೊಳಿಸಿಕೊಂಡಿದ್ದಾರೆ. ಅವರೆಲ್ಲರಿಗೂ ಆ ನಾರಾಯಣಿ ಪ್ರತ್ಯಂಗಿರ ದೇವಿಯ ಆಶೀರ್ವಾದದಿಂದ ಸಕಲ ಶತ್ರುಗಳು ನಾಶವಾಗಿ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಸುಸಂತಾನವನ್ನು ನೆಮ್ಮದಿಯನ್ನು ಪಡೆಯಲಿ ಅಂತ ಹೇಳಿ ಆ ಭಗವತಿಯಲ್ಲಿ ಕೂಡಿಕೊಂಡು ನಮಸ್ಕರಿಸುತ್ತಿದ್ದೇನೆ. ಹರಿ ಓಂ ಸ್ವಸ್ತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆನೇಕಲ್ ಕ್ಷೇತ್ರದಲ್ಲಿರ್ತಕ್ಕಂತಹ ಶ್ರೀ ಗಂಗಾಪರಮೇಶ್ವರಿ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಅಮಾವಾಸ್ಯೆಯ ದಿನ ವಿಶೇಷವಾಗಿ ನಡೆದಂತಹ ನಾರಾಯಣಿ ಪ್ರತ್ಯಂಗಿರ ಹೋಮವು ಸಂಪನ್ನಗೊಂಡಿದೆ. ಗುರು ಗಣಪತಿ ಪೂಜೆಯಿಂದ ಪ್ರಾರಂಭಗೊಂಡು ಆ ಮಹಾದೇವಿಗೆ ವಿಶೇಷವಾದ ಅಲಂಕಾರ ಸೇವೆಯನ್ನು ಮಾಡಿ ಕಲಶಾರ್ಚನೆ ಮಂಡಲಾರ್ಚನೆಗಳನ್ನೆಲ್ಲ ಯಾವ ಶಾಸ್ತ್ರವಿಧಿಯಾಗಿ ಹೇಳಿದ್ದಾರೋ ಆ ಶಾಸ್ತ್ರಪೂರ್ವಕವಾಗಿ ಮಾಡಿ ಮಹಾಪ್ರತ್ಯಂಗಿರ ನಾರಾಯಣಿ ಪ್ರತ್ಯಂಗಿರ ಹೋಮವನ್ನು ಸಂಪನ್ನಗೊಂಡು ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲರೂ ಕೂಡ ಕೃತಾರ್ಥರಾಗಿ ಅನೇಕ ಜನ ಹಲವಾರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಅವರ ಮನೋರಥವನ್ನು ಸಂಪೂರ್ಣಗೊಳಿಸಿಕೊಂಡಿದ್ದಾರೆ. ಅವರೆಲ್ಲರಿಗೂ ಆ ನಾರಾಯಣಿ ಪ್ರತ್ಯಂಗಿರ ದೇವಿಯ ಆಶೀರ್ವಾದದಿಂದ ಸಕಲ ಶತ್ರುಗಳು ನಾಶವಾಗಿ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಸುಸಂತಾನವನ್ನು ನೆಮ್ಮದಿಯನ್ನು ಪಡೆಯಲಿ ಅಂತ ಹೇಳಿ ಆ ಭಗವತಿಯಲ್ಲಿ ಕೂಡಿಕೊಂಡು ನಮಸ್ಕರಿಸುತ್ತಿದ್ದೇನೆ. ಹರಿ ಓಂ ಸ್ವಸ್ತಿ. ಇದೇ ಆನೇಕಲ್ನಲ್ಲಿ ಪುರಾತನ ಕಾಲದ ಗಂಗಾಪರಮೇಶ್ವರಿ ದೇವಾಲಯದ ಪ್ರತಿಷ್ಠಾಪನೆಯಾಗಿ 1.5 ವರ್ಷ ಆಗಿದೆ. ಈ ವರ್ಷ ಪ್ರತಿ ತಿಂಗಳಿನಲ್ಲಿ ಅಮಾವಾಸ್ಯೆಯಲ್ಲಿ ಒಂದು ಹೋಮ ಮಾಡ್ತಾನೆ ಇರ್ತೀವಿ. ಅದೇ ಥರ ಈ ಸರಿ ಈ ಅಮಾವಾಸ್ಯೆಯಲ್ಲಿ ನಾರಾಯಣ ಪ್ರತ್ಯಂಗಿರ ಹೋಮ ಮಾಡಬೇಕಂತ ಆ ಅಮ್ಮನ ಸಂಕಲ್ಪ ಇರೋದ್ರಿಂದ ಆದ್ದರಿಂದ ನಮ್ಮ ಕುಲಸ್ಥರು ನಮ್ಮ ಗಂಗಾ ಪರಮೇಶ್ವರಿ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ನಾರಾಯಣ ಪ್ರತ್ಯಂಗಿರ ಹೋಮವನ್ನು ವೈಭವವಾಗಿ ಆಚರಿಸಬೇಕಂತ ತೀರ್ಮಾನಿಸಿದ್ದು. ಅದೇ ರೀತಿಯಲ್ಲಿ ಈ ನಾರಾಯಣ ಪ್ರತ್ಯಂಗಿರ ಹೋಮ ಏನಿದೆಯೋ ಅದನ್ನು ಶ್ರೀ ಕಾರ್ತಿಕ್ ಭಟ್ರು ಅವರು ಬಂದು ಇಲ್ಲಿ ನಮಗೆ ನೆರವೇರಿಸಿಕೊಟ್ಟಿರ್ತಾರೆ. ಅವರಿಗೂ ಹಾಗೂ ಸಮಸ್ತ ನಮ್ಮ ಕುಲ ಬಾಂಧವರಿಗೂ ಸಾರ್ವಜನಿಕರಿಗೂ ಎಲ್ಲರಿಗೂ ಅಭಿನಂದಿಸ್ತಾ ಈ ಕಾರ್ಯಕ್ರಮದ ಪೂರ್ಣ ಏನಿದೆ ಇದರ ಫಲ ಎಲ್ಲರಿಗೂ ಸೇರಲಿ, ಎಲ್ಲರೂ ಒಮ್ಮತದಿಂದ ಬಂದು ಆ ದೇವಸ್ಥಾನ ಅಭಿವೃದ್ಧಿ ಮಾಡಿ ಎಲ್ಲರೂ ಇದರಲ್ಲಿ ಸಹಕರಿಸಿ ಎಲ್ಲರಿಗೂ ಆ ತಾಯಿ ಆಶೀರ್ವಾದ ಸಹಕಾಲ ಇರಲಿ ಅನ್ನೋದೇ ನಮ್ಮ ಆಸೆ. ಆ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಲೋಕ ಕಲ್ಯಾಣ ಸಹಿತವಾಗಿ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ನಾರಾಯಣ ಪ್ರತ್ಯಂಗಿರ ಹೋಮವನ್ನು ಮಾಡಿದ್ದೀವಿ. ಅದ್ರ ಪರ ಎಲ್ಲರಿಗೂ ಆಗಲಿ, ಊರಿನ ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ. ಇದೇ ರೀತಿ ಪ್ರತಿ ತಿಂಗಳು ನಾವು ಒಂದೊಂದು ಅಮಾವಾಸ್ಯೆಯಲ್ಲಿ ಒಂದೊಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂದರೆ ಎಲ್ಲರೂ ತೀರ್ಮಾನಿಸಿದ್ದೀವಿ. ಅದೇ ರೀತಿ ಪ್ರತಿ ಅಮಾವಾಸ್ಯೆಯಾಗೂ ಒಂದೊಂದು ಕಾರ್ಯಕ್ರಮ ಮಾಡಬೇಕಂತ ಎಲ್ಲ ನಮ್ಮ ಟ್ರಸ್ಟ್ನ ಸಮಿತಿಯ ಎಲ್ಲ ಸದಸ್ಯರು ಒಪ್ಕೊಂಡು ಮಾಡ್ತಾಯಿದ್ವಿ. ಅದಕ್ಕೆಲ್ಲರಿಗೂ ಬಂದಿರತಕ್ಕಂಥ ಇದರಲ್ಲಿ ಭಾಗವಹಿಸಿರ್ತಕ್ಕಂಥ ಕಮಿಟಿ ಸದಸ್ಯರಾಗ್ಬೋದು, ಸಾರ್ವಜನಿಕರಾಗ್ಬೋದು, ಕುಲ ಬಾಂಧವರಾಗಿರ್ಬೋದು, ಮೀಡಿಯಾದವ್ರಿಗಾಗಿರ್ಬೋದು ಅಥವಾ ನಮ್ಮ ಇದನ್ನು ಪ್ರಧಾನ ಆಗಮಿಕರಾಗಿರ್ತಕ್ಕಂಥ ಕಾರ್ತಿಕ್ ಭಟ್ರು ಹಾಗೂ ನಮ್ಮ ಇದನ್ನು ನಡೆಸ್ತಾ ಇರೋದಂಥ ಶೇಷಾದ್ರಿಚಾರ್ಯ ಅವ್ರಿಗೂ ಎಲ್ಲರಿಗೂ ಧನ್ಯವಾದ ಹೇಳಿಸಿ ದಯವಿಟ್ಟು ಎಲ್ಲರೂ ಇದೇ ರೀತಿ ಸದಾಕಾಲ ನಮಗೆ ಸಹಕಾರ ಕೊಟ್ಟು ಪ್ರೋತ್ಸಾಹ ಕೊಡಲಿ ಅನ್ನೋ ಆಶೆ. ಅದು ಗೆಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಇಷ್ಟು ಮಾಡಲಿಲ್ಲ. ಜನಗಳು ನಾವು ಇಷ್ಟು ಜನ ಬರ್ತಾರೆ ಅಂತಲೂ ನಾವು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಜನಗಳು ಎಲ್ಲ ಪ್ರೀತಿ ವಿಶ್ವಾಸ ಭಕ್ತಿಯಿಂದ ಬಂದು ಎಲ್ಲರೂ ಬಂದು ಇಲ್ಲಿ ನೆರವೇರಿಸಿ ಆ ಮೆಣಸಿನ್ಕಾಯಿ ಎಷ್ಟಿದೆ ಅಂತ ನಾವು ಗೆಸ್ಸೇ ಮಾಡೋಕ್ಕಾಗ್ತಾಯಿಲ್ಲ, ಆ ಥರ ಇದೆ. ಬಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಯಾರು ಜನ ಎಲ್ಲೂ ಹೋಗಿದ್ರೆ ಎಲ್ಲ ಬಂದು ಈ ಹೋಮದಲ್ಲಿ ಭಾಗವಹಿಸಿ ಎಷ್ಟೇ ಹೊಗೆ ಬಂದು ಘಾಟ್ ಬಂದ್ರೂ ಯಾರೂ ಎಲ್ಲೂ ಹೋಗಲಿಲ್ಲ, ಎಲ್ಲ ಇಲ್ಲೇ ಇದ್ದು ಆ ಅಮ್ಮನ ಒಂದು ದೊಡ್ಡ ಇದನ್ನು ನೋಡಿಕೊಂಡು ಸಂತೋಷವಾಗಿ ಎಲ್ಲ ಹೋಗಿದ್ದಾರೆ. ಅದೇ ನಮಗೆ ತುಂಬ ಸಂತೋಷ. ಎಲ್ಲರಿಗಿಂತ ನಮಗೆ ನಮ್ಮ ಕಮಿಟಿಯ ಎಲ್ಲ ಸದಸ್ಯರಿಗೂ ಇಷ್ಟೆಲ್ಲ ಮಾಡಿರೋದಕ್ಕೆ ನಮಗೆ ಸಂತೋಷವಾಗಿ ಅವ್ರನ್ನ ಅಭಿನಂದಿಸ್ತೀವಿ. ಪೂಜೆ ಅಭಿಷೇಕ ಎಲ್ಲ ಬೆಳಗ್ಗೆಯಿಂದ ನಡೀತಾ ಇದೆ. ಮತ್ತು ಉಯ್ಯಾಲೆ ಸೇವೆ ಎಲ್ಲ ನಡೆದಿದೆ. ಮತ್ತು ಅಲಂಕಾರ ಎಲ್ಲ ವಿಶೇಷವಾಗಿ ಮಾಡಿದ್ದಾರೆ. ಅವರ ಅಪೇಕ್ಷೆಗಳನ್ನು ಅವರ ಕೋರಿಕೆಗಳನ್ನು ಈಡೇರಿಸಿಕೊಡಲಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಲಿ ಅಂತ ಕೇಳ್ಕೊಳ್ತೀನಿ. ಈ ಆನೇಕಲ್ ತಾಲೂಕಿನಲ್ಲಿ ಈ ಗಂಗಾ ಪರಮೇಶ್ವರಿ ಸುಮಾರು 100 ವರ್ಷಗಳ ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ತುಂಬ ವರ್ಷಗಳಿಂದ ಈ ದೇವಾಲಯಕ್ಕೆ ಬಂದು ಆ ತಾಯಿ ಕೃಪೆಗೆ ಪಾತ್ರರಾಗಿ
ಬೇಡಿಕೆಗಳಲ್ಲಿ ಯಾವುದೇ ಬೇಡಿಕೆ ಆಗಲಿ ತಾಯಿನ ಬೇಡಿಕೊಂಡ್ರೆ ಅವರಿಗೆ ನೆರವೇರಿಸದೆ ಬಿಡೋದಿಲ್ಲ ತಾಯಿಯದು. ಆದ್ದರಿಂದ ಈಗ ಕಡೆ ಕಾರ್ತಿಕ ಮಾಸದ ಅಮಾವಾಸ್ಯದಿಂದ ಎಲ್ಲರೂ ಭಕ್ತಾದಿಗಳ ಸಮ್ಮುಖದಲ್ಲಿ ನಾರಾಯಣಿ ಪ್ರತ್ಯಂಗಿ ಹೋಮನ ನಾವು ನೆರವೇರಿಸಿದ್ದು ಭಕ್ತಾದಿಗಳ ಸಹಕಾರದಿಂದ ಆನೇಕಲ್ ತಾಲೂಕಿನಲ್ಲಿ ಇದೇ ಮೊದಲ ಬಾರಿಗೆ ಗಂಗಾ ಪರಮೇಶ್ವರಿ ದೇವಾಲಯದಲ್ಲಿ ಪ್ರತ್ಯಂಗಿ ಹೋಮ ಇಟ್ಕೊಂಡಿದ್ದು ಆ ಪ್ರತ್ಯಂಗಿ ಹೋಮ ಭಕ್ತಾದಿಗಳಿಂದ ಯಶಸ್ವಿಯಾಗಿ ನಡೆದಿದೆ. ಬಟ್ ಯಾವುದೇ ಅಡೆತಡೆಗಳಿಲ್ಲದೆ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಂತೇಳಿ ನಾನು ಹಾರೈಸಲಿಕ್ಕೆ ಬಯಸ್ತೀನಿ. ಶ್ರೀ ನಾರಾಯಣಿ ಪ್ರತ್ಯಂಗಮ ಹೋಮವನ್ನು ಆಚರಿಸುತ್ತಿದ್ದು ಈ ಆಚರಣೆಯು ಬಹಳ ವಿಜೃಂಭಣೆಯಿಂದ ಆಗಿದೆ. ಆದ್ದರಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ನಾಗರಿಕರು, ನಮ್ಮ ಕುಲಬಾಂಧವರು ಅತಿ ಸಂಖ್ಯೆಯಲ್ಲಿ ಭಾಗವಹಿಸಿ ಅವರೆಲ್ಲ ಏನು ನಮ್ಮ ಇದು ಪ್ರತ್ಯಂಗ ಹೋಮದಲ್ಲಿ ಇರ್ತಕ್ಕಂಥ ಏನದರಲ್ಲಿ ಪದ್ಧತಿ ಇದೆ ಅದರ ಪ್ರಕಾರವಾಗಿ ಎಲ್ಲ ಆಶೀರ್ವಾದ ಪಡೆದು ಚೆನ್ನಾಗಿ ನಡೆದಿರೋದ್ರಿಂದ ನಮಗೆ ಆ ಯಮ ಎಲ್ಲರೂ ಒಳ್ಳೆ ಆಶೀರ್ವಾದ ಕೊಡಲಿ ಅಂತ ಆಶಿಸ್ತೀವಿ.